ಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಿನ್ನೆ ಏನು ಒಂದು ಪತ್ರಿಕಾ ಹೇಳಿಕೆಯನ್ನು ದೇವರಾಜ್ ಅವರು ಮತ್ತು ಅವರ ಬೆಂಬಲಿಗರು ಏನು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಹೆಮ್ಮೆಯ ಶಾಸಕರು, ಜನಪ್ರಿಯ ಶಾಸಕರಂಥ ಸನ್ಮಾನ್ಯ ಪ್ರದೀಪ್ ಈಶ್ವರ್ ಅವರ ಬಗ್ಗೆ ಬಿಟ್ಟಿ ಲಾಟ್ರಿಯಿಂದ ಗೆದ್ದಿದ್ದಾರೆ ಮತ್ತು ನರಸತ್ತಿದವರು ಅಂತ ಏನು ಹೇಳಿಕೆ ಕೊಟ್ಟಿದ್ದಾರೆ. ನೀವು ಆ ಮಾತನ್ನು ವಾಪಸ್ ತಗೋಬೇಕು. ಕಾರಣ ಯಾಕೆಂದರೆ ನಮ್ಮ ಪ್ರದೀಪ್ ಈಶ್ವರ್ ಅವರು ಇವತ್ತಿಗೆ ಅವ್ರ ಅಧಿಕಾರಕ್ಕೆ ಬಂದು ಅವರು ಶಾಸಕರಾಗಿ ಕೆಲವೇ 10 ತಿಂಗಳಲ್ಲಿ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಅವರು ಮಾಡಿರ್ತಕ್ಕಂಥ ಜನಪರ ಕೆಲಸಗಳು, ಅವ್ರಿಗಿರ್ತಕ್ಕಂಥ ಸಮಾಜ ಎಲ್ಲರೂ ಒಂದೇ, ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಸಮಾನವಾಗಿ ಕಾಣ್ತಾ ಇದ್ರಲ್ಲ, ಅದಕ್ಕೆ ಅವರು ನರಸತ್ತವ್ರ. ಏನು ಚಿಕ್ಕಬಳ್ಳಾಪುರದಲ್ಲಿ ಅವ್ರಿಗೆ ಓಟ್ ಹಾಕಿ ಗೆಲ್ಲಿಸಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಎಲ್ಲ ಜನಾಂಗದವರು ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಅಂಥವ್ರ ಬಗ್ಗೆ ನೀವು ಬಿಟ್ಟಿ ಲಾಟ್ರಿಯಿಂದ ಗೆದ್ದಿದ್ದಾರದ? ನಾವು ಹೇಳ್ತಿದ್ದೀವಿ, ಈ ತಾಲೂಕಲ್ಲಿ ಲಾಟ್ರಿಯಿಂದ ಗೆದ್ದಿರೋದು ನೀವು. ಹಿಸ್ಟ್ರಿನ ಮತ್ತೆ ರಿಪೀಟ್ ಮಾಡಿರೋದು ನಮ್ಮ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು. ಯಾಕೆ ನೀವು ಅವರು ರಾಜೀನಾಮೆ ನೀವು ಕೇಳ್ತಿರಲ್ಲ, ನೀವು ನಿಮ್ಮ ಮಾಜಿ ಶಾಸಕರು, ಮಾಜಿ ಸಚಿವರು ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ನಕಲಿ ಹಕ್ಕುಪತ್ರಗಳನ್ನ ಕೊಟ್ಟರು. ಆವಾಗ ನಿಮ್ಗೆ ಗೊತ್ತಿತ್ತು ತಾನೇ ನಕಲಿ ಹಕ್ಕುಪತ್ರ ಕೊಡ್ತಿದ್ದಾರೆ ಸರ್, ಇದು ಭಾಳ ತಪ್ಪು ಅಂಥೇಳಿ ನೀವು ಆವಾಗ ಅವ್ರನ್ನ ರಾಜೀನಾಮೆ ಕೊಡಿಸಿಲ್ಲ. ನೀವು ಕೇಳಿ ಅವ್ರನ್ನ ರಾಜೀನಾಮೆ ಯಾಕೆ ಯಾಕೆ ಕೇಳಿಲ್ಲ? ಇವತ್ತು 10 ತಿಂಗಳಲ್ಲಿ ಜನಪರ ಕೆಲಸ ಮಾಡ್ತಾ ಇದ್ದಕ್ಕೆ ರಾಜೀನಾಮೆ ಕೊಡಬೇಕಾ? ನಮ್ಮ ಶಾಸಕರು ಪ್ರದೀಪ್ ಈಶ್ವರ್ ಅವರು 10 ಆಂಬುಲೆನ್ಸ್ ಬಿಟ್ಟಿದ್ದಾರೆ, ಪ್ರತಿ ಹೋಬಳಿಗೆ ಒಂದೊಂದು ಆಂಬುಲೆನ್ಸ್ ಬಿಟ್ಟಿದ್ದಾರೆ. ಇವತ್ತು ಆ ಆಂಬುಲೆನ್ಸಲ್ಲಿ ಪ್ರತಿ ತಿಂಗಳು 20 ರಿಂದ 25 ಲಕ್ಷ ಖರ್ಚು ಬರ್ತಾ ಇದೆ ನಮ್ಮ ಶಾಸಕ ಪ್ರದೀಪ್ ಈಶ್ವರ್ ಅವ್ರಿಗೆ. ಈ ಸೌಲಭ್ಯವನ್ನು ಗ್ರಾಮಗಳಲ್ಲಿರ್ತಕ್ಕಂಥ, ಪಂಚಾಯತ್ಗಳಿರ್ತಕ್ಕಂಥ ನಮ್ಮ ದಲಿತ ಕುಟುಂಬದವರು, ಆಲ್ಮೋಸ್ಟ್ ಆಲ್ ನಮ್ಮ ದಲಿತ ಕುಟುಂಬವರು ಸೇವೆ ಪಡಿತಾ ಇದ್ದಾರೆ. ಇವತ್ತು ಎಷ್ಟು ಆಪ್ರೇಷನ್ ಮಾಡಿಸಿದ್ದಾರೆ ನಿಮ್ಗೆ ಗೊತ್ತಿದೆಯಾ? ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಮಕ್ಕಳಿಗೆ ಒಳ್ಳೆ ಬಟ್ಟೆ ಕೊಟ್ಟಿದ್ದಾರೆ. ಮಕ್ಕಳೇನಾದ್ರು ಓಟ್ ಹಾಕ್ತಾರಾ? ಇಲ್ವಲ್ಲ. ಆದರೂ ಕೂಡ ಯಾಕೆ ಕೊಡ್ತಾ ಇದ್ದಾರೆ? ಹಿಂದುಳಿದ ವರ್ಗದವ್ರ ಬಗ್ಗೆ, ದಲಿತರ ಬಗ್ಗೆ ಅವ್ರಿಗಿರ್ತಕ್ಕಂಥ ಕಾಳಜಿ ಅಪಾರವಾದದ್ದು. ಅದಕ್ಕಿಂತ ಮುಖ್ಯವಾಗಿ ಒಂದು ವಿಷಯ ತಮಗಿಲ್ಲಿ ಚರ್ಚೆ ಮಾಡೋಕ್ಕೆ ಭಾಳ ಇಷ್ಟಪಡ್ತೀನಿ. ನಿಮ್ಮ ಗ್ರಾಮದ ಪೆರೇಸಂದ್ರ ಗ್ರಾಮದಲ್ಲೇ ಇರ್ತಕ್ಕಂಥ ಮಾಜಿ ಸಚಿವರು, ಅವ್ರಿಗೆ ಗೊತ್ತಿತ್ತು ತಾನೇ ನಮ್ಮ ದಲಿತರಿಗೆ ಸ್ಮಶಾನ ಇಲ್ಲ ಅಂತ. ನಮ್ಮ ದಲಿತರು ಯಾರಾದರೂ ಸತ್ತೋದ್ರೆ ಕೆರೆಗಳಲ್ಲಿ, ಕುಂಟೆಗಳಲ್ಲಿ ಎತ್ಕೊಂಡೋಗಿ ಅವ್ರನ್ನ ತಗೊಂಡೋಗ್ಬಿಟ್ಟು ಅವ್ರನ್ನ ಸರಿಯಾಗಿ ಉಣ್ತಾಯಿದ್ರು. ಇವತ್ತು ಅವ್ರು ಮಾತು ಕೊಟ್ಟರು, ನಾನು ಗೆದ್ದಿದ್ದ 6 ತಿಂಗಳಲ್ಲಿ ನಿಮಗೆ ಸ್ಮಶಾನದ ಭೂಮಿ ಕೊಡ್ತೀನಿ ಅಂಥೇಳಿ. ಸ್ವಾತಂತ್ರ್ಯ ಬಂದಾಗಲಿಂದ ಪೆರೇಸಂದ್ರದಲ್ಲಿ ದಲಿತರನ್ನ ಹೂಣಕ್ಕೆ ಜಾಗ ಇರಲಿಲ್ಲ. ಎತ್ಕೊಂಡ ಕೆರೆ, ಕಾಲುವೆ, ಕುಂಟೆಗಳಲ್ಲಿ ಅವ್ರನ್ನ ಹೂಣ್ತಾಯಿದ್ರು. 1.5 ಎಕರೆ ಜಮೀನನ್ನ ಸರ್ಕಾರದಿಂದ ಆದೇಶ ಮಾಡ್ಕೊಂಬಂದು ಹಸ್ತಾಂತರ ಮಾಡಿದ್ರು. ಯಾಕೆ? ನಿಮ್ಗೆ ಯಾಕೆ ಆ ಕಾಳಜಿ ಇಲ್ಲ? ದಲಿತರ ಬಗ್ಗೆ ನಿಮ್ಮ ಕಾಳಜಿ ಇದ್ದರೆ ನಿಮಗೆ ನೀವು ಸ್ಮಶಾನದ ಭೂಮಿ ಕೊಡ್ಬೋದಾಗಿತ್ತಲ್ಲ, ಯಾಕೆ ಕೊಟ್ಟಿಲ್ಲ ನೀವು? ಕೇಳಿ ಅವ್ರನ್ನ, ಸರ್ ನೀವು ದಲಿತರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ, ನೀವು ರಾಜೀನಾಮೆ ಕೊಡುವಂತ ಆವತ್ತು ಯಾಕೆ ಕೇಳಲಿಲ್ಲ? ಇವತ್ತು ನಗರಸಭೆ ಸದಸ್ಯರಲ್ಲಿ ಒಂದು ಮನವಿ ಮಾಡ್ಕೊತೀನಿ. ನಿಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ಬಿ ಫಾರಂ ಕೊಟ್ಟು ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಸದಸ್ಯರಾಗಿ, ಆಯಿತಾ? ಸದಸ್ಯರಾದ ಮೇಲೆ ನೀವು ಪಕ್ಷದ ನಿಷ್ಠೆಯಿಂದ ಇದ್ದೀರಾ? ನೀವು ಪಕ್ಷದಿಂದ ನಿಷ್ಠೆ ಇದ್ದಿದ್ದರೆ ನೀವು ಕೂಡ ಒಂದು ಕೆಲಸ ಮಾಡಿ. ನೀವು ಎಲ್ಲಿ ಹಣಕ್ಕೆ ಆಸೆ ಪಟ್ಟು ತಲೆ ಮಾರ್ಕೊಂಡು ಇವತ್ತು ಹೋಗಿ ನೀವು BJP ಪಕ್ಷದಲ್ಲಿ ಗುರುಸ್ಕೊತಾ ಇದ್ದೀರಾ. ನಿಮ್ಗೆ ತಾಕತ್ತಿದ್ರೆ, ನಿಮಗೆ ಧೈರ್ಯ ಇದ್ದರೆ ನೀವು ರಾಜೀನಾಮೆ ಕೊಡಿ. ನಗರಸಭೆ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಿ. ಬನ್ನಿ ನೀವು ಎಲೆಕ್ಷನ್ಗೆ, ನಾವು ಬೀದಿಗೆ ಬರ್ತೀವಿ. ಆವಾಗ ಗೊತ್ತಾಗುತ್ತೆ ನರಸದ್ದವ್ರು ಯಾರು, ನರ ಸತ್ತದೇ ಇರೋರು ಯಾರು, ಆವಾಗ ಗೊತ್ತಾಗುತ್ತೆ. ಬಿಟ್ಟಿ ಭಾಗ್ಯಗಳನ್ನ ತೋರಿಸಿ, ಬಿಟ್ಟಿ ಭಾಗ್ಯಗಳು ಅಂತಾರಲ್ಲ, ಇವತ್ತು ಮಹಿಳೆಯರಿಗೆ ಉಚಿತವಾದಂಥ ಬಸ್ಸು ಪ್ರಯಾಣ, ಮಹಿಳೆಯರಿಗೆ 2,000 ರೂಪಾಯಿ, ಗೃಹಿಣಿಗೆ ಕರೆಂಟ್ ಬಿಲ್ ಫ್ರೀ, ಇಂಥ ಅಪಾರವಂಥ ಕಾಳಜಿಯನ್ನು ವಹಿಸಿ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಸಹಿಸೋಕ್ಕಾಗ್ತಾಯಿಲ್ಲ ನಿಮ್ಮ ಕೈಲಿ ಅಲ್ವಾ? ಅಧಿಕಾರ 10 ತಿಂಗಳಲ್ಲಿ ಕಳ್ಕೊಂಡ ತಕ್ಷಣ ನೀವು ಇಲ್ವಿಲ್ಲ ಅಂತ ಒದ್ದಾಡ್ತಿರಲ್ಲ ನೀವು, ಆಯಿತಾ? ನೀವು ಎಷ್ಟು ಕೇಸ್ಗಳಾಕಿ, ಎಷ್ಟು ಜನರನ್ನ ಜೈಲಿಗೆ ಕಳಿಸಿ, ಎಷ್ಟು ಜನರಿಗೆ ನೀವು ಗೋಳಕೊಂಡಿದ್ದೀರಾ, ಅದು ನಿಮ್ಗೆ ಗೊತ್ತಿದೆಯಾ? ಮತ್ತೊಬ್ಬ ವ್ಯಕ್ತಿ ಮಾತು ಹೇಳ್ತಾರೆ, ಯಾಕೆ ಸ್ವಾಮಿ ಸುಧಾಕರ್ ಅವರು ಮಾಜಿ ಸಚಿವರು ಆರೋಗ್ಯ ಮೇಳ ಮಾಡೋವಾಗ ನೀವೇನಂದರೆ ಅಯೋಗ್ಯ ಮೇಳ ಅಂದ್ರಿ, ಜ್ಞಾಪಕ ಇದೆಯಾ? ಆಗ ನಿಮ್ಮ ಮೇಲೆ ಇದೇ ನಗರ ಠಾಣೆಯಲ್ಲಿ ನಿಮ್ಮ ಮೇಲೆ ಪ್ರಕರಣ ದಾಖಲಾಯಿತು. ಆವತ್ತು ಕೇಶವರೆಡ್ಡಿ ಅಣ್ಣ ಅವರು, ವಿನಯ್ ಶ್ಯಾಮ್ ಅವರು, ಭರಣಿ ವೆಂಕಟೇಶ್ ಅವರು, ನಾವೆಲ್ಲ ಕೂತು ರೋಡಲ್ಲಿ ಕೂತ್ಕೊಂಡು ಬ್ಲ್ಯಾಕ್ ಮಾಡಿ ನಿಮಗೋಸ್ಕರ ಹೋರಾಟ ಮಾಡಿದ್ವಿ. ನಿಮ್ಮನ್ನು ಜೈಲಿಗೆ ಕಳಿಸಿದ್ರು. ಮರ್ತೋಗ್ಬಿಟ್ರಾ ನೀವು? ಮಾಜಿ ಸಚಿವರನ್ನ ಆಗಲೇ ಮರ್ತೋಗ್ಬಿಟ್ರಾ?
ಈಗ ನಿಮಗೆ ಮಾಜಿ ಸಚಿವರು ಅತ್ಯಂತ ಪ್ರಿಯರು. ನೀವು ಅವ್ರನ್ನ ರೋಡಲ್ಲಿ ಕಾಂಡಿಮೆಂಟ್ಸಲ್ಲಿ ಹೋಟ್ಲಲ್ಲಿ ಬೈಕೊಂಡು ತಿರ್ತಿದ್ರಿ, ಮುಡ್ತಿದ್ದೀರಾ ಇಲ್ವಲ್ಲ? ನೀವು ರಾಜೀನಾಮೆ ಕೇಳೋ ನೈತಿಕತೆ ನಿಮಗಿದೆಯಾ? ನೀವು ಪಕ್ಷದ ನಿಷ್ಠೆಯಿಂದ ಇದ್ದಿದ್ರೆ ಇವತ್ತು ನೀವು ಪಕ್ಷದಕ್ಕೆ ದುಡಿದು ಅವ್ರ ಜೊತೆ ದುಡ್ದಿದ್ದರೆ ನಿಮ್ಮನ್ನ ಒಪ್ಕೊತಿದ್ವಿ. ನೀವು ಹೇಳೋ ಮಾತುಗಳಿಗೆಲ್ಲ ನಾವು ಸೊಪ್ಪು ಹಾಕೋದಕ್ಕೆ ನಾವು ರೆಡಿ ಇಲ್ಲ. ಅದಾದ ನಂತರ ಮತ್ತೆ ಆನಂದ್ ರೆಡ್ಡಿ ಅವರು ಮಾಜಿ ನಗರಸಭಾ ಸದಸ್ಯರು, ಸ್ವಾಮಿ ತಾವೆಷ್ಟು ಕಾಮಗಾರಿ ಮಾಡಿದ್ದೀರಾ, ಆ ಕಾಮಗಾರಿ ಬಿಲ್ಗಳನ್ನ ಯಾವುದೂ ಕಾಮಗಾರಿ ಮಾಡಿದ್ರೆ ಬಿಲ್ಗಳನ್ನ ನೀವೇನು ಡ್ರಾ ಮಾಡಿದ್ದೀರಾ ಅದು ತನಿಖೆ ಆಗಲಿ. ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ಲೇಔಟ್ಗಳಲ್ಲಿ ನೀವು ಅವ್ರಿಗೆ ಹಿಂಸೆ ಕೊಟ್ಟು ನೀವು ಹಣ ಇಸ್ಕೊಂಡಿದ್ದೀರಾ ಅದು ಲೇಔಟ್ ಇದಾಗಲಿ. ಇವತ್ತು ತಮ್ಮ ವ್ಯವಹಾರದ ಒಂದಿದೆ, ಅಲ್ಲಿ ಸರಿಯಾಗಿ ಇಸ್ಪೀಟ್ ದಂಧೆ ನಡೆದು ಹುಡುಗರನ್ನ ದಿಕ್ಕು ತಪ್ಪಿಸ್ತಾ ಇದ್ದೀರಾ. ನೀವು ನಮ್ಮ ಶಾಸಕರನ್ನ ರಾಜೀನಾಮೆ ಕೇಳ್ತೀರಾ? ಫಸ್ಟು ನಾವು ಏನು ಮಾಡಿದ್ದೀವಿ ಅನ್ನೋದಲ್ಲ, ನಾವು ಹಿಂದೆ ಏನು ಮಾಡಿದ್ದೀವಿ ಅಂತ ತಿಳ್ಕೊಬೇಕು. ಸೊ ಹಾಗಾಗಿ ಈ ವಿಚಾರದಲ್ಲಿ ನಾವು ನೇರವಾಗಿ ಹೇಳ್ತೀವಿ. ಆಮೇಲೆ ಆಟೋದವ್ರಿಗೆ 5,000 ಸಾವಿರ ಕೊಟ್ಟಿದ್ದಾರೆ ನಮ್ಮ ಪ್ರದೀಪ್ ಈಶ್ವರ್ ಅವರು. ಇವತ್ತು ಕೂಡ ಪ್ರತಿ ಕಾಲೋನಿಗೆ ಬರ್ತಾರೆ, ಪ್ರತಿ ಮನೆಗೂ ಬರ್ತಾರೆ, ಪ್ರತಿಯೊಬ್ಬರಿಗೋಸ್ಕರನೂ ಓಡಾಡ್ತಾರೆ, ಆಯಿತಾ? ಸೊ ಹಾಗಾಗಿ ಇದೇ ಮೊದಲು ದಯವಿಟ್ಟು ಇನ್ನು ನೀವು ಈ ರೀತಿ ರಾಜೀನಾಮೆ ಕೇಳೋದು ನಿಲ್ಲಿಸೋದವರು ಅಂದರೆ ನಿಮ್ಮನ್ನು ನೀವೇ ಪರಾಮರ್ಶೆ ಮಾಡ್ಕೊಳ್ಳಿ. ಯಾರು ನರ ಸತ್ತಿದ್ದಾರೆ, ಯಾರಿಗೆ ನರ ಇಲ್ಲ ಅಂತೇಳಿ ನೀವೇ ತಿಳ್ಕೊಳ್ಳಿ. ಈಗ ಫೈನಲಾಗಿ ಹೇಳ್ತಾ ಇದ್ದೀನಿ, ನಮ್ಮ ಶಾಸಕರು ಬಿಟ್ಟಿ ಲಾಟ್ರಿಯಿಂದ ಗೆದ್ದಿಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ. 1 ರೂಪಾಯಿ ಖರ್ಚು ಮಾಡಿದ್ದೀರಾ, ಜನರನ್ನ ಸಮಸಮಾನಾಗಿ ನೋಡಿ ಕಾಲು ಕೈ ಹಿಡಿದು ಭಿಕ್ಷೆ ಬೇಡಿ ಗೆದ್ದಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂತಿದ್ದರೆ ಕರ್ನಾಟಕದಲ್ಲಿ ಪ್ರದೀಪ್ ಈಶ್ವರ್ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಈ ಮಾತನ್ನು ನೀವು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಶಾಸಕರಂಥ ಪ್ರದೀಪ್ ಈಶ್ವರ್ ಅವರಿಗೆ 86,000 ಮತಗಳು, ಎಷ್ಟು 86,000 ಮತಗಳು ಕೊಟ್ಟು ಅವ್ರನ್ನ ಆಯ್ಕೆ ಮಾಡಿರೋದು. ಇದು ನೀವು ಲಾಟ್ರಿ ಅಂತೀರಾ? ನೀವು ಒಪ್ಕೊತೀರಾ ನೀವು ಲಾಟ್ರಿ ಅಂತ? ಅಲ್ಲಿಗೆ ನಿಮಗೂ ಓಟ್ ಹಾಕಿದರೆ ನೀವು ಲಾಟ್ರಿನೇನಾ? ನೋಡಿ, ಜನರ ಪರವಾಗಿ ಸೇವೆ ಮಾಡಿದ್ರೆ ಮತದಾರರು ಗುರುತಿಸ್ತಾರೆ. ಅದಕ್ಕೆ ಬೆಸ್ಟ್ ಉದಾಹರಣೆನೇ ನಮ್ಮ ಪ್ರದೀಪ್ ಈಶ್ವರ್ ಅವರು. ಆನಂತರ ಇನ್ನೂ ಕೆಲವು ವಿಷಯಗಳಿದೆ. ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಕಡೆ ಆಮೇಲೆ ಆರೋಗ್ಯ ಮೇಳ ಮಾಡ್ತಿದ್ದಾರೆ. ಪ್ರತಿ ಭಾನುವಾರ ಆರೋಗ್ಯ ಮೇಳ ಮಾಡ್ತಿದ್ದಾರೆ. ಅದರಲ್ಲಿ ಹೆಚ್ಚು ಸೌಲಭ್ಯ ಪಡೀತಾ ಇರೋದು ನಮ್ಮ ದಲಿತ ಕುಟುಂಬದವರು, ನಮ್ಮ ದಲಿತರ ಪರವಾಗಿ, ಹಿಂದುಳಿದ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಅವ್ರಿಗಿರ್ತಕ್ಕಂಥ ಕಾಳಜಿ ಯಾರಿಗೂ ಇಲ್ಲ. ವಿಧಾನಸೌಧದಲ್ಲಿ ಪ್ರಮಾಣ ವಚನ ಬೋಧನೆ ಮಾಡುವಾಗ ನಾನು ಇವತ್ತು ಅಂಬೇಡ್ಕರ್ ಮತ್ತು ಸಿದ್ಧಗಂಗೆ ಶ್ರೀಗಳ ಮೇಲೆ ಆಣೆ ಇಕ್ಕಿ ಪ್ರಮಾಣ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಕೆಲವರೇ ಇದ್ದವರು ಯಾರು ಕೂಡ ನಮ್ಮ ಅಂಬೇಡ್ಕರ್ ಬಗ್ಗೆ ಅಷ್ಟೊಂದು ಮಾತುಗಳಲ್ಲ. ಇದನ್ನೇ ನೀವು ಹೆಂಗೆ ಒಪ್ತೀರಾ? ಇದು ಲಾಟ್ರಿ ಅಂತೀರಾ? ಜನರ ಆಯ್ಕೆಯಿಂದ ಆಗಿರ್ತಕ್ಕಂಥವ್ರು ಪ್ರದೀಪ್ ಈಶ್ವರ್ ಅವರು. ಹಾಗಾಗಿ ಈ ಮಾತನ್ನ ವಾಪಸ್ ತಗೋಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ.